ನಿಮ್ಗೆ ಏನೇ ಅನ್ಯಾಯ ಆದ್ರೂ ಫೋನ್ ಮಾಡ್ಬೇಕು 112ಗೆ. ದಯವಿಟ್ಟು ಫೋನ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಪೊಲೀಸರು ಏನು ಊಟ ಕೊಡದಿರೋ ಅಷ್ಟು ಬಡವರಲ್ಲ. ನಾವು ಊಟ ನಾನೇ ಕೊಡಿಸ್ತೀನಿ. ಜನರನ್ನ ಹಸುವನ್ನ ನೀಗಿಸೋದಕ್ಕೆ ಸರ್ಕಾರನೇ ನಿಂತಿರುವಾಗ ನಾವು ನೇಮಕವಾಗಿರ್ತಕ್ಕಂಥ ಪೂಜಾರಿಗಳು ನಮ್ದೇನಿದೆ ಇಲ್ಲಿ ಕೆಲಸ? ಸರ್ಕಾರ ಮಾಡಿರ್ತಕ್ಕಂಥದ್ದು ಜನ ಬದುಕಲಿ ಅಂತ, ಅವ್ರಿಗೆ ಅನ್ಯಾಯ ಮಾಡಿ ಬಾಕ್ಲು ಹಾಕೊಂಡು ರೆಸ್ಟ್ ಮಾಡೋಕ್ಕಲ್ಲ ಇರೋದು. ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ, ಮನೆ ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಇವಾಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇವರೆಲ್ಲ ಖಾಲಿ ಆಗೋದಂತ ಕೊಡಬೇಕು. ಕಂಪ್ಲೇಂಟ್ ಆಗಿದೆ, ಅದಕ್ಕೆ ಬಂದಿದ್ದೀವಿ. ನೋಡ್ರಿ, ಸರ್ಕಾರನೇ ಜನರ ಪರ ಇದೆ ಅಂತಂದಾಗ ನೀವು ಯಾಕೆ ಅದಕ್ಕೆ ಅಡಚಣೆ ಮಾಡ್ತೀರಿ? 1 ಅವರ್ 2 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಕೊಡಬೇಕು ಅವ್ರಿಗೆ ಅಲ್ವಾ? ನೀವು ಯಾರಿಗಾದ್ರೂ ಕಮ್ಮಿ ಗಿಮ್ಮಿ ಕೊಡ್ತಾ ಇದಾರೆ ಅಂತ ಅನ್ಸಿದ್ರೆ ಡೈರೆಕ್ಟ್ ಆಗಿ 112 ಫೋನ್ ಮಾಡಿ. ಸುಮ್ಮನೆ ಗಾಳಿಯಲ್ಲಿ ಗುಂಡಿಡೋದಲ್ಲ. ನಿಮಗೆ 9 ಕೆಜಿ 10 ಕೆಜಿ ಬದಲಾಗ 9 ಕೆಜಿನೋ 8.5 ಕೆಜಿನೋ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಇದೀವಿ ಪೊಲೀಸ್ನವರು ಕೊಡಿಸ್ಲಿಕ್ಕೆ. ಸರಿನಾ? ದಯವಿಟ್ಟು 112ಗೆ ಫೋನ್ ಮಾಡಿ, ಅದಕ್ಕೆ ಯಾವುದೇ ಚಾರ್ಜ್ ಇರಲ್ಲ. ಸರಿನಾ? ಅದನ್ನ ಕಮ್ಮಿ ಕೊಟ್ಟದನ್ನ ತಗೊಂಡ್ ಬಂದು ಸ್ಟೇಷನ್ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ತೂಕ ಹಾಕ್ಸಿ ವಿಡಿಯೋ ಮಾಡಿ. ಯಾರು ಈ ಕಾಲದಲ್ಲಿ ಅಷ್ಟು ಮೋಸ ಮಾಡೋಕೆ ಸಾಧ್ಯ ಇಲ್ಲ. ಹಂಗೂ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಫೋನ್ ಮಾಡಿ, ನಾವೇನ್ ನ್ಯಾಯ ಕೊಡಿಸ್ಬೇಕು ಕೊಡಿಸ್ತೀವಿ. ಊಟ ಮಾಡ್ಬೇಕಾ? ನಾನೇ ಬೇಕಾದ್ರೆ ತಂದು ಕೊಡ್ತೀನಿ. ಒಬ್ರು ಮಾಡಿ, ಇನ್ನೊಬ್ರು ಕೂತ್ಕೊಳ್ಳಿ, ಇದು ಮಾಡಿ. ನಾವು ಪೊಲೀಸ್ನವ್ರು ಏನು ಊಟ ಕೊಡದಿರೋ ಅಷ್ಟು ಬಡವರಲ್ಲ. ನಾವು ಊಟ ನಾನೇ ಕೊಡಿಸ್ತೀನಿ ಬೇಕಾದ್ರೆ. ನಿಮ್ಗೆ ಯಾರಿಗಾದ್ರೂ ಅನ್ಯಾಯ ಆದ್ರೆ ದಯವಿಟ್ಟು 112 ಫೋನ್ ಮಾಡಿ, ನಾವು ಇದೀವಿ ನಿಮ್ಮ ಪರವಾಗಿ. ಅವರು ಕೊಡ್ತಾರೆ, ಅವರು ಏನು ಅನ್ಯಾಯ ಮಾಡಲ್ಲ. ರಿಕ್ವೆಸ್ಟ್ ಮಾಡಿದೀವಿ. ಸರಿನಾ? ಆಯ್ತು, ಈಗ ಬಂದಿದೀವಲ್ಲಮ್ಮ. ನೋಡ್ರಿ, ಮಕ್ಕಳುಗಳನ್ನೆಲ್ಲ ಎತ್ಕೊಂಡ್ ಬಂದವ್ರೆ. ದಯವಿಟ್ಟು ಅನ್ಯಾಯ ಮಾಡ್ಬಿಡಿ, ಅವ್ರು ಕೊಡ್ಬೇಕು. ಸರ್ಕಾರದ ರೂಲ್ಸ್ ಗೈಡ್ಲೈನ್ಸ್ ಏನಿದೆ ಅದನ್ನ ಅವ್ರು ಫಾಲೋ ಮಾಡ್ಬೇಕಾಗ್ತದೆ. ಅದನ್ನ ಫಾಲೋ ಮಾಡಿಸ್ಲಿಕ್ಕೆ ಹೇಳ್ಲಿಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ನಾವಿದೀವಿ. ಫುಡ್ ಅಂಡ್ ಸಿವಿಲ್ನವರು ಬಂದಿದ್ದಾರೆ. ಏನಾರ ದೂರ ಕೊಡೋದಿದ್ರೆ ಅವ್ರಿಗೂ ಕೊಡಿ ನೇರವಾಗಿ. ಸರಿನಾ? ಕೊಡ್ಬೇಕು. ಯಾಕೆಂದ್ರೆ ಒಂದ್ ಸೆಕೆಂಡ್ ನೋಡ್ರಿ, ಪ್ರತಿಯೊಬ್ಬರಿಗೂ ಆಯಾಸ ಆಗತ್ತೆ. ನೇಮಕ ಮಾಡ್ಕೋಬೇಕಾಗತ್ತೆ. ಯಾರನ್ನ ಒಂದಿಬ್ಬರನ್ನ ಅಸಿಸ್ಟೆಂಟ್ಗಳನ್ನ ನೇಮಕ ಮಾಡ್ಕೊಬೇಕು. ಅವ್ರಿಗೆ ಸಂಬಳ ಕೊಡಬೇಕು. ಆಲ್ಟರ್ನೇಟ್ ಆಗಿ ಮಾಡಬೇಕು. ಜನರನ್ನ ಹಸುವನ್ನ ನೀಗಿಸೋದಕ್ಕೆ ಸರ್ಕಾರನೇ ನಿಂತಿರುವಾಗ ನಾವು ನೇಮಕವಾಗಿರ್ತಕ್ಕಂಥ ಪೂಜಾರಿಗಳು ನಮ್ದೇನಿದೆ ಇಲ್ಲಿ ಕೆಲಸ? ನಿಮ್ಗೆ ಏನೇ ಅನ್ಯಾಯ ಆದ್ರೂ ಫೋನ್ ಮಾಡ್ಬೇಕು 112ಗೆ. ದಯವಿಟ್ಟು ಫೋನ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ.